ಭಾಗವಹಿಸ್ತೇವೆ. ಆದರೆ ಈ ಹಗರಣ ಅತ್ಯಂತ ದೊಡ್ಡ ಹಗರಣ. ಒಂದು ನಾಗರಿಕ ಸರ್ಕಾರ ತಲೆ ಎತ್ತಿ ನಿಲ್ಲಬೇಕು ಅಂದ್ರೆ ಈ ಹಗರಣದಿಂದ ಮುಕ್ತವಾಗಬೇಕಾಗ್ತದೆ ಸರ್ಕಾರ. ಈ ಖಜಾನೆಗೆ ಸಾವಿರಾರು ಕೋಟಿ ಆದಾಯ ಬರ್ತಕ್ಕಂಥ ಅಭಿವೃದ್ಧಿಗೋಸ್ಕರ ತೆಗೆದಿಡಬೇಕಾದಂಥ ಹಣ ಇನ್ಯಾರ್ದೋ ಜೇಬ್ ಸೇರ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಪ್ರಕರಣ ಇನ್ನೇನಿದೆ ಹೇಳಿ? ಇದಕ್ಕಿಂತ ದೊಡ್ಡ ಚರ್ಚೆ ಏನಿದೆ ಹೇಳಿ? ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರು ಸಾಕಷ್ಟು ಸಮಯ ತಗೊಂಡು ಅವರು ಎಲ್ಲೋ ಏನೋ ಹೇಳಲಿಲ್ಲ, ದಾಖಲೆ ಸಹಿತ ವಿವರಿಸಿದ್ದಾರೆ. ದಾಖಲೆ ಸಹಿತ ಒಂದು ಹಗರಣ ಅಂತ ಹೇಳಿದ್ರೆ ವೇಗಾಗಿ ಅವನು ಲಂಚ ತಗೊಂಡಿದ್ದಾನೆ ಸರ್ ಒಂದು ನಿಮಿಷ ಇನ್ನೇನು ಮಾಡಿದ್ದಾನೆ ಅಂತ ಹೇಳಲಿಲ್ಲ. ಅವರು ದಾಖಲೆಗಳನ್ನು ಕೊಟ್ಟಿದ್ದಾರೆ. ನಾನೇನು ಹೇಳಬೇಕಾಗಿತ್ತು ಅದನ್ನು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ಹೇಳಿ ಈ ಸದನದ ಎದುರುಗಳೇ ಸಾಬೀತು ಮಾಡಿದ್ದಾರೆ. ಈಗ ಕೆಲವು ತಿಂಗಳಿಂದ ಮೀಡಿಯಾಗಳಲ್ಲಿ ಪದೇ ಬರ್ತಾ ಇದೆ ಅಬಕಾರಿ ಹಗರಣ. ಇಡೀ ರಾಜ್ಯದ ಜನ ಏನು ನಡೀತಾ ಇದೆಯಪ್ಪ ಇದು ಅಂತೇಳಿ ಹೇಳಿ ಕೇಳುವಂಥ ಪರಿಸ್ಥಿತಿ. ಮೊನ್ನೆ ಮಂತ್ರಿಗಳು ಹೇಳಿದ್ರು, ನೀವು ಲೋಕಾಯುಕ್ತ ಕಂಪ್ಲೇಂಟ್ ಕೊಡಿ, ಅದಕ್ಕೆ ಕೊಡಿ, ಇದಕ್ಕೆ ಕೊಡಿ ಅಂತೇಳಿ ಹೇಳಿ. ಲೋಕಾಯುಕ್ತ ಕಂಪ್ಲೇಂಟ್ ಕೊಡೋದಾದ್ರೆ ಈ ಸದನ ಯಾಕಬೇಕು? ಹಗರಣಗಳ ಬಗ್ಗೆ ಈ ಸದನದಲ್ಲಿ ಮಾತಾಡಬೇಕು, ನಾವು ರೈಸ್ ಮಾಡಬೇಕು, ಸಾಬೀತು ಮಾಡುವಂಥ ದಾಖಲೆ. ಮಾನ್ಯ ಮಂತ್ರಿಗಳು ಒಂದು ಕಡೆ ಹೇಳ್ತಾರೆ, ಅವರು ಸಾಬೀತು ಮಾಡಲಿಕ್ಕೆ ಬೇಕಾದಂಥ ದಾಖಲೆಗಳನ್ನು ಪ್ರಕರಣದಲ್ಲಿ ಅಧಿಕಾರಿ ಸಿಕ್ಕಿಕೊಂಡಿದ್ದಾರೆ, ತನಿಖೆ ನಡೆಯುತ್ತಿದೆ, ಆರೋಪ ಸಾಬೀತಾದರೆ ಮಂತ್ರಿ ಸ್ಥಾನದಲ್ಲಿ ತಿಮ್ಮಾಪುರ ಇರುವುದಿಲ್ಲ, ವಿಧಾನಸಭೆ ಅಧಿವೇಶನ ಬರುತ್ತಿದೆ, ಅಲ್ಲಿ ಬಿಜೆಪಿಯವರು ದಾಖಲೆ ನೀಡಿ ಚರ್ಚೆಗೆ ಬರಲಿ. ಪ್ರಿಯಾಂಕ್ ಖರ್ಗೆ ಗ್ರಾಮೀಣಾಭಿವೃದ್ಧಿ ಸಚಿವರು ಹೇಳಿರ್ತಕ್ಕಂಥ ಮಾತು. ಅವ್ರು ಇವತ್ತು ಹೇಳ್ತಾರೆ ಇಲ್ಲಿ ದಾಖಲಾತಿ ವಿರೋಧ ಪಕ್ಷದ ನಾಯಕರು ಕೊಟ್ಟರೆ ಈಗ ಹೇಳ್ತಾರೆ ಲೋಕಾಯುಕ್ತಕ್ಕೆ ಕೊಡಬೇಕಾಗಿತ್ತು. ಲೋಕಾಯುಕ್ತ ಸರ್ ನೀವೇ ತಾವು ಹೇಳಿದ ಪ್ರಕಾರ ಚರ್ಚೆಗೂ ನೀವು ಅವಕಾಶ ಮಧ್ಯೆ ಚರ್ಚೆಗೆ ಬನ್ನಿ ಅಂತ ಹೇಳಿದ್ದು. ಖರ್ಗೆ ಅವರೇ ನೀವೇ ಹೇಳಿದ್ದು ಚರ್ಚೆಗೆ ಬನ್ನಿ ಅಂತ. ನೋಡಿ ಸರ್, ನಾವು ಇವತ್ತು ಸಾಬೀತು ಮಾಡಲಿಕ್ಕೆ ಬೇಕಾದಂತ ದಾಖಲೆಯನ್ನು ತೆಗೆದುಕೊಂಡು ಬಂದಿದ್ದೇವೆ. ನಮ್ಮ ಮಿತ್ರರು ಒಂದು ಹೊರೆ ಇಲ್ಲಿ ತಂದಿಟ್ಟಿದ್ದಾರೆ. ಆ ದಾಖಲೆಗಳನ್ನ ಪಡೆಯುವ ವ್ಯವಧಾನ ನಿಮ್ಗಿರ್ಲಿ, ತಾಳ್ಮೆ ಇರಲಿ. ನಾವು ನಿಮ್ಮ ಬಗ್ಗೆ ಆರೋಪ ಮಾಡಲಿಲ್ಲ. ಇಲ್ಲಿ ಯಾರು ಆರೋಪಿತರಾಗಿದ್ದಾರೆ ಅವ್ರ ಬಗ್ಗೆ ಸಾಬೀತು ಮಾಡುವಂತ ದಾಖಲೆ ತಂದಿದ್ದೇವೆ. ಸಬ್ಜೆಕ್ಟ್ ಮತ್ತು ಸದನ ಇದು ಅಂತ ಹೇಳಿ ಸರ್ ಏನು ಆಗಿದೆ ಇಲ್ಲ ಕರೆಕ್ಟ್ ಮೈಕ್ ಸರ್ ಇದೆ ಇಲ್ಲಪ್ಪ ಎಲ್ಲ ಕರೆಕ್ಟ್ ಇದೆ. ನೀವೇನು ಮಾಡಲಿಲ್ಲಲ್ಲ? ನಾನು ಮಾಡಿದ ಹೇಳ್ತೇನೆ, ನನಗೆ ಬೇಗ ಮುಗಿಸ್ಬೇಕೀಗ. ಇದನ್ನ ನಾನೇನು ಮಾಡುದು ನನ್ನ ಮೇಲೆ? ಯಾಕಂದ್ರೆ ನಾನು ಮಾತಾಡೋದಿಲ್ಲ, ನಿಮ್ಗೆ ತೊಂದರೆ ಕೊಡೋನಲ್ಲ ನಾನು ಯಾವಾಗ. ಈಗ ಮಾತ್ರ ಸಮಸ್ಯೆ ನಿಮ್ಗೆ ಗೊತ್ತಿದೆಯಲ್ಲ. ಹಾಗಾಗಿ ಈ ಸದನದಲ್ಲಿ ಏನು ನಡೀತಾ ಇದೆ ಇದ್ರ ಬಗ್ಗೆ ಅಂತ ಮಾಧ್ಯಮಗಳಲ್ಲಿ ಇಷ್ಟೆಲ್ಲ ಬಂತು. ಈ ಸದನದಲ್ಲಿ ಏನು ನಡೀತಾ ಇಲ್ಲ ಅಂತೇಳಿ ಹೇಳಿ ಜನ ಬೇಸರ ಇಲ್ಲಿ ಸದನದ ಸದಸ್ಯರ ಬಗ್ಗೆ ಪಟ್ಕೊಳ್ಬಾರ್ದು. ಈ ಕಾರಣಕ್ಕಾಗಿ ಇದನ್ನು ರೈಸ್ ಮಾಡಿದೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದಲ್ಲಿ ಇದ್ದಾಗಲೂ ಕೂಡ ಸಾಕಷ್ಟು ಇಂಥ ಚರ್ಚೆಗಳನ್ನು ದಿನಗಟ್ಟಲೆ ಮಾಡಿದ್ದಾರೆ. ನಾವೆಲ್ಲ ಅಲ್ಲಿ ಕೂತ್ಕಿದ್ದೀವಿ ಆಡಳಿತ ಪಕ್ಷದಲ್ಲಿ, ದಿನಗಟ್ಟಲೆ ಮಾಡಿದ್ದಾರೆ, ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಹಗರಣ ಅವರ ಸರ್ಕಾರದ ಒಂದು ದೊಡ್ಡ ಕಪ್ಪು ಚುಕ್ಕೆ ಇದು. ಅದರಿಂದ ಹೊರಗೆ ಬರಬೇಕು ಅವರು. ಇಲ್ಲದೇ ಇದ್ರೆ ಎಲ್ಲರ ಮೇಲೆ ಅನುಮಾನ ಶುರು ಆಗುತ್ತೆ. ಮತ್ತು ಇದೊಂದು ಹಗರಣ ಅಲ್ಲ, ಇಲ್ಲಿ ಏನು ಭ್ರಷ್ಟಾಚಾರ ಇಲ್ಲ ಅಂದ್ರೆ ಭ್ರಷ್ಟಾಚಾರ ಯಾವುದರಲ್ಲಿದೆ ಹಂಗಾರೆ?